ಹಾಯ್ ಫ್ರೆಂಡ್ಸ್, ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ. ನಾನಿವತ್ತು ನೋಡಿ ಗುಂಡು ಬದನೆಕಾಯಲ್ಲಿ ಹೇಗೆ ತವಾ ಫ್ರೈ ಮಾಡೋದು ಅಂತ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ ನೋಡಿ. 1-2 ಸ್ಪೂನಷ್ಟು ಕಡಲೆಕಾಯಿ ಬೀಜ ಹುರ್ಕೊಳೋದು, ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಅದಕ್ಕೆ ಸ್ವಲ್ಪ ಮೆಣಸು ಹಾಗೆ ಜೀರಿಗೆ ನೋಡಿ, ಸ್ವಲ್ಪ ಕೆಂಪಗಾಗಿ ಹುರ್ಕೊಳೋದು. ಅದಕ್ಕೊಂದು 4-5 ಬ್ಯಾಡಗಿ ಮೆಣಸಿಕಾಯಿ, ನಿಮಗೆ ಬೇಕು ಅಂದರೆ ಖಾರ ಮೆಣಸಿಕಾಯಿ ಸೇರಿಸ್ಕೋಬೋದು. ಇದರಲ್ಲೇ ತುಂಬ ರುಚಿಯಾಗಿರುತ್ತೆ ಮತ್ತು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮೆಣಸು, ಜೀರಿಗೆ, ಎಳ್ಳು, ಬ್ಯಾಡಗಿ ಮೆಣಸಿಕಾಯಿ, ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ನೋಡಿ. ಇದಕ್ಕೇನು ಕಾಯಿ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಳಗ್ಗೆ ಮಾಡಿಟ್ರೆ ಸಂಜೆವರೆಗೂ ಕೆಟ್ಟೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳೋದು. ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕೆಂದರೆ ಈ ಬದನೆಕಾಯಿಗೆ ನಾವು ಪೇಸ್ಟ್ ಥರ ಹಾಕೋದ್ರಿಂದ. ಆಮೇಲೆ ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಚಿಟಿಕೆ ಅರಿಶಿನ. ಆದರೆ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳೋದು ನೋಡಿ. ನೈಸಾಗಿ ರುಬ್ಕೊಂಬಿಟ್ರೆ, ತರಿಯಾಗಬೇಡಿ, ನೈಸಾಗಿ ರುಬ್ಕೊಳ್ಳೋಣ. ಹಾಗೆ ನೋಡಿ, ಬದನೆಕಾಯಿ, ಗುಂಡು ಬದನೆಕಾಯಿ, ಉದ್ದದ ಬದನೆಕಾಯಿ ಸಿಗುತ್ತಲ್ಲ ನೋಡಿ, ಅದು ನೋಡಿ. ಈ ಥರ ಒಂದು ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅಂತ ಆ ಥರ ಮಾಡಿಕೊಂಡೆ ನೋಡಿ. ಈಗ ಹಸಿ ಬದನೆಕಾಯಿಗೆ 2 ಸೈಡೂ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಈ ಮಸಾಲೆನ ಬದನೆಕಾಯಿಗೆ ಹಾಕೋದು ನೋಡಿ. 2 ಸೈಡ್ ಹಾಕೋದು ತುಂಬ ರುಚಿಯಾಗಿರುತ್ತೆ. ಹಬೆಲೇ ಬೆಂದೋಗುತ್ತೆ, ನೀವು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಹಾಗೆ ಬೆಂದೋಗುತ್ತೆ. ಒಗ್ಗರಣೆಲೇ ಬೇಯುತ್ತೆ ಇದು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇದನ್ನು ಒಂದು 2 ನಿಮಿಷ ಬಿಟ್ಟರೆ ಒಂದು ಸ್ವಲ್ಪ ಉಪ್ಪು ಖಾರ ಹಿಡಿಯುತ್ತೆ. ಇಲ್ಲಾಂದರೆ ಹಾಗೆ ಆದ ತಕ್ಷಣ ಸಹ ಮಾಡ್ಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕೋದು, ಹಚ್ಚಿರೋ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗಲಿ ನೋಡಿ. ಫ್ರೈ ಆಗ್ತಿದ್ದಾಗೇ ನಾವು ಆವಾಗಲೇ ಬದನೆಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ, ಅದನ್ನ ಈಗ ಹಾಕೋದು. ತುಂಬ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಒಂದು 2 ನಿಮಿಷ ಇದನ್ನು ಹಬೆಲ್ ಹಾಗೆ ಮುಚ್ಚಿಟ್ರೆ ಬೇಗ ಬೆಂದೋಗುತ್ತೆ ನೋಡಿ. ಒಂದು 2 ನಿಮಿಷ ಆದರೆ ಸಾಕು. ನೋಡಿದ್ರಾ, 2 ಸೈಡು ಹೀಗೆ ಫ್ರೈ ಮಾಡಿಕೊಂಡ್ರೆ ಈ ಬದನೆಕಾಯಿ ಫ್ರೈ ರೆಡಿ ಆಗುತ್ತೆ. ದೋಸೆ, ಚಪಾತಿ, ಬಿಸಿ ಅನ್ನಕ್ಕೆ ಸಹ ತುಂಬ ರುಚಿಯಾಗಿರುತ್ತೆ ನೋಡಿ. ಒಗ್ಗರಣೆ ಎಲ್ಲ ಅದಕ್ಕೆ ಹಿಡಿಬೇಕು. ಅದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದು ನೋಡಿ. 2 ಸೈಡೂ ಹಬೆಲೆ ಹೀಗೆ ಮುಚ್ಚಿಟ್ರೆ ಸಾಕು, ಬೆಂದೋಗುತ್ತೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬಿಸಿ ದೋಸೆ ಅಥವಾ ಚಪಾತಿ ಯಾವುದಕ್ಕೆ ಬೇಕಾದ್ರೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.